ಅರ್ಧ ಗಂಟೆ ಕಾಲಾವಕಾಶ ಇರುತ್ತೆ ಮುಂದೆ ಹಾಕೋದಕ್ಕೆ. ಅರ್ಧ ಗಂಟೆನ ಅದನ್ನು ನಾವು ಮಾಡಿದ್ದೀವಿ. ಆದರೆ ನನಗೆ ಮಾಹಿತಿ ಇಲ್ದಿದ್ರು, ಮತ್ತೆ ಒತ್ತೊತ್ತು ಹೇಳ್ತೀನಿ, ಮಾಹಿತಿ ಇಲ್ದಿದ್ರು ಕೂಡ ಅರ್ಧ ಗಂಟೆ ನಿಧಾನವಾಗೇ ಕೋರಮ್ ಆಗಿದ್ರೂ ಅರ್ಧ ಗಂಟೆ ನಿಧಾನವಾಗಿ ಪ್ರಾರಂಭ ಮಾಡಿದ್ವಿ. ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ. ಆಗಿದೆ, ಮುಂದೆ ಆಗದಿದ್ದ ರೀತಿಯಲ್ಲಿ ಸದನದಲ್ಲಿ ನಡ್ಕೊಳ್ಳುವಂಥದ್ದು ಎಲ್ಲರೂ ಮಾಡಬೇಕಾಗುತ್ತೆ. ಮತ್ತೆ ಎಲ್ಲದೂ ಅಷ್ಟೇ, ನೀವು ನಿಯಮದ ಒಳಗಡೆ ಹೋಗಬೇಕು ಅಂತ ಹೇಳೋದು ಕಾನೂನು ಪ್ರಕಾರ. ಇದಕ್ಕೆ ನಿಮ್ಗೆ ಗೊತ್ತಿದೆ, ಸದನದಲ್ಲಿ ಬ್ಯಾಡ್ಜು ಅಥವಾ ಯಾವುದೇ ವಸ್ತುವನ್ನು ಧರಿಸತಕ್ಕದ್ದಲ್ಲ ಅಥವಾ ಪ್ರದರ್ಶಿಸತಕ್ಕದ್ದಲ್ಲ. ಪುಟನ ಇಡೀ ಕೆಳಗೆ ಇಡಿ ನೋಡಿ, ಇದೇ ನೀವು ಮಾಡಿದ್ರೆ ನಾವು ಮಾಡ್ತಾ ಇರೋದು, ನೀವು ಮಾಡಿದ್ರೆ ಹಿರಿಯವರಿದ್ದೀರಿ, ಘಟನೆಗಳನ್ನ ಇಲ್ಲೇ ನಮ್ಮ ಸ್ಥಳೀಯವಾಗಿ ರಾಜ್ಯದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಆದ್ರೆ ಮಾಡ್ಬೋದು. ನಾವು ಸೇರಿರುವಂತದ್ದು ಇವತ್ತು ಇಲ್ಲಿಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಹಾಗಾಗಿ ಇಲ್ಲಿದಕ್ಕೆ ಆದ್ಯತೆ ಕೊಡಬೇಕು, ನಾವು ಹೆಚ್ಚು ಹೊರಗಡೆದಕ್ಕೂ ಇರ್ಲಿ. ನೀವು ಅದನ್ನ ಪ್ರೊಟೆಸ್ಟ್ ಮಾಡೋದು, ಅದು ನಿಮ್ಮ ವಿಚಾರಗಳು, ಅದ್ರ ಬಗ್ಗೆ ಅಲ್ಲ. ಸದನದ ಒಳಗಡೆ ರಾಜ್ಯದ ವಿಚಾರಗಳು, ಸಮಸ್ಯೆಗಳು ಇದ್ದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನ್ ಪ್ರೊಟೆಸ್ಟ್ ಮಾಡೋದು, ಪರ ವಿರೋಧಗಳು ನಡೆಯೋದು ಸಹಜ. ಆದ್ರೆ ಅದನ್ನ ಬಿಟ್ಟು ಕಾಲಹರಣ ಮಾಡುವಂತ ಪುಟ್ಟಣ್ಣ, ಒಂದ್ ನಿಮಿಷ, ಕಾಲಹರಣ ಮಾಡುವಂತ ಕೆಲಸಗಳು ಬೇಡ. ಈಗಾಗಲೇ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಆದ್ರೆ ಇನ್ನು ನಮ್ಮ ಸಿಂಧನೂರು ನಗರದಲ್ಲಿರ್ತಕ್ಕಂಥ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಬ್ರಿಡ್ಜ್ ಇವತ್ತಿಗೂ ತೆಳಗಡೆ ಏನ್ ಬ್ರಿಡ್ಜ್ ಮಾಡಿದರೆ ತೆಳಗಡೆ ಅದೇ ರೀತಿಯಲ್ಲಿ ಹೂಳುಗಳು ಅದೇ ರೀತಿ ತುಂಬಿದೆ. ಆ ಹೂಳನ್ನು ತೆಗೆಯುವಂತ ಕೆಲಸ ಮಾಡಿಲ್ಲ. ಡಿವೈಡರ್ಗೆ ಇವತ್ತೇನು ನಗರದ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಡಿವೈಡರ್ಗೆ ಮಧ್ಯದಲ್ಲಿ ಲೈಟ್ಗಳು ಹಾಕೋ ವ್ಯವಸ್ಥೆ ಮಾಡಿಲ್ಲ. ಇವತ್ತು ಇದರ ಕಾಮಗಾರಿ ಕಳಪೆ ಆಗಿದೆ ಅಂತೇಳಿ ಮೊನ್ನೆ ಸಚಿವರಲ್ಲಿ ಕೇಳಲಿಕ್ಕೆ ಬಯಸಿದ್ದೆ, ಉತ್ತರ ಕೊಟ್ಟಿದ್ದಾರೆ. ಆದರೆ ಸಚಿವರುಗಳು ಅದನ್ನ ವೀಕ್ಷಣೆ ಕೂಡ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ಇವತ್ತೇನು ಕಳಪೆ ಆಗಿರ್ತಕ್ಕಂಥ ಕಾಮಗಾರಿ ಈಗಾಗಲೇ ಅಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ಗಳು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಇದು ಪ್ರತಿನಿತ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಕೂಡಲೇ ಇದನ್ನ ಪರಿಹರಿಸುವಂತ ಕೆಲಸ ಮಾಡಬೇಕು. ತಾವೇನು 99% ಕಾಮಗಾರಿ ಮುಗಿದಿದೆ ಅಂತ ಹೇಳಿದ್ರಿ, ಆದ್ರೆ ಇನ್ನೂ ಕಾಮಗಾರಿ ಬಾಕಿ ಇದೆ. ಮಾನ್ಯ ಸಚಿವರಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಸಚಿವರಿಂದ ಕೂಡಲೇ ಇದನ್ನ ಪರಿಹಾರವನ್ನು ಮಾಡಿಕೊಡ್ಬೇಕಂತೇಳಿ ಸದನದ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಸಚಿವರು, ಮಾನ್ಯ ಸಭಾಪತಿಗಳ, ಇದು ಸಿಂಧನೂರಿನಲ್ಲಿ ಹಳ್ಳಕ್ಕೆ ಸೇತುವೆ ಇರುವಂಥದ್ದು. ಸೊ 2 ವರ್ಷಗಳಲ್ಲಿ ಮುಗಿಸಬೇಕಾಯಿತು, 2 ವರ್ಷಗಳಲ್ಲಿ ಮುಗಿದಿದೆ. ಸದಸ್ಯರ ಕಳಕಳಿ ಅಂದರೆ ಇನ್ನೂ 10% ಕೆಲಸ ಆಗಬೇಕಾಗಿದೆ ಮತ್ತು ಕಳಪೆ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳ ಅಲ್ಲಿ ಭೇಟಿ ನೀಡಿದಾಗ ಯಾವುದೇ ಕಳಪೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಸಾರಿ ಸದಸ್ಯರು ಅಧಿಕಾರಿಗಳ ಜೊತೆಗೆ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಕಳಿಸ್ತೀವಿ ಅಂಥದ್ದು ಇದ್ರೆ ಸರಿಪಡಿಸಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತೀವಿ ಸರ್. ಸರಿ, ಶಿವಕುಮಾರ್ ಅವರೇ, ನಿಮಗೆ ಸಚಿವರಿಲ್ಲ, ಅವರು ಲೆಟರ್ ಕೂಡ ಕೊಟ್ಟಿದ್ದಾರೆ. ಇವತ್ತೇನೋ ತುರ್ತು ಕಾರ್ಯಕ್ರಮದ ಅಡಿ ನಾನು ಇರೋದಕ್ಕೆ ಅದ್ರ ಪರವಾಗಿ ಇಲ್ಲಿ ಕೊಟ್ಟಿಲ್ಲ. ಆಯ್ತು, ಪರವಾಗಿ ಸಾರಿಗೆ ಹೇಳಿ ಶಿವಕುಮಾರ್ ಅವರು, ಕೂತ್ಕೊಳ್ಳಿ. ಸಚಿವ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1193ನ ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಉತ್ತರ ಹೊಂದಿಸಲಾಗಿದೆ ಸಭಾಧ್ಯಕ್ಷರೇ. ಇಲ್ಲ, ಮಾನ್ಯ ವಸತಿ ಸಚಿವರು ಬಂದಿಲ್ಲ ಅಂತ ಹೇಳಿದ್ರು ಈಗಾಗಲೇ ಸಭಾಧ್ಯಕ್ಷರು. ಸಭಾಧ್ಯಕ್ಷರೇ ಉತ್ತರನ ಒದಗಿಸಿದ್ದಾರೆ. ನಾನು ಕೇಳಿದ್ದೆ, ಮುಜರಾಯಿ ದೇವಸ್ಥಾನಗಳಲ್ಲಿ ನೀವೇನಾದರೂ ಅರ್ಚಕರಿಗೆ ನಿರ್ವಹಣೆಗೆಲ್ಲ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಕೇಳಿದ್ದೆ. ಹೌದು, ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದೇ ಥರ ಜೈನ್ ಸಮಾಜಕ್ಕೆ ಮತ್ತೆ ಇಸ್ಲಾಂ ಸಮಾಜಕ್ಕೂ ಕೊಡ್ತಾ ಇದ್ದೀವಿ. ನಾವು 6,000 ರೂಪಾಯಿ 5,000 ರೂಪಾಯಿನ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸಭಾಧ್ಯಕ್ಷರೇ. ನನ್ನ ಪ್ರಶ್ನೆ ಏನಂತಂದ್ರೆ, ಇವತ್ತು ಸಭಾಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಸುಮಾರು ಒಂದು 80 ಬುದ್ಧವಿಹಾರಗಳಿದ್ದಾವೆ ಸಭಾಧ್ಯಕ್ಷರೇ. ಅದಕ್ಕೆ ಯಾವುದೇ ತರಹದ ಗ್ರಾಂಟ್ ಇಲ್ಲದೆ ದಾನಿಗಳಿಂದ ತಗೊಂಡು ಒಂದು ಅಲ್ಪ ಸ್ವಲ್ಪ ಸರ್ಕಾರದಿಂದ ಕೊಟ್ಟಿರ್ಬೋದು, ಕೆಲವು ಮಾತ್ರ ಕಟ್ಟಿದ್ದಾರೆ. 200 ಬಿಕ್ಕುಗಳಿದ್ದಾರೆ. ಅವರು ರಾಜ್ಯದಲ್ಲಿ 200 ಬಿಕ್ಕುಗಳಿದ್ದಾರೆ. ಈ 80ನ ನಿರ್ವಹಣೆ ಮಾಡೋದಕ್ಕೆ ಇವ್ರಿಗೆ ಯಾವುದೇ ತರಹದ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ. ಇವರಿಗೆ
ಆಮೇಲೆ 6,000 ರೂಪಾಯಿ ಅವ್ರಿಗೂ ಕೊಡಬೇಕು ಬೌದ್ಧ ಭಿಕ್ಕುಗಳಿಗೆ ಅಂತ ನನ್ನ ಪ್ರಶ್ನೆ. ಇವತ್ತು ಬೈಲ್ಕುಪ್ಪೆ ಇರ್ಬೋದು, ಗುರುಪುರ ಇರ್ಬೋದು, ಇಲ್ಲ ಮುನ್ಗೋಡ್ ಇರ್ಬೋದು, ಇಲ್ಲ ಒಡೆಯರ್ಪಾಳ್ಯ ಇರ್ಬೋದು, ಇಲ್ಲಿ ಮೊನಾಸ್ಟ್ರಿಗಳಿದಾವೆ. ಇಲ್ಲಿ 3,000, 2,000, 5,000, 10,000 ಜನ ಮಾಂಕಗಳು ಕಲಿತಾ ಇದ್ದಾರೆ. ಅವ್ರಿಗೆ ಎಕ್ಸೆಲ್ ಗೌರ್ಮೆಂಟ್ ಇಂದ ಫಂಡ್ ಇದೆ, ನಮ್ಮ ಸರ್ಕಾರದಿಂದ ಕೊಡ್ತಾರೆ. ಜಗತ್ತಿನಾದ್ಯಂತ ಬೌದ್ಧ ಧರ್ಮದಲ್ಲಿರೋ ಎಲ್ಲ ಕಾಂಟ್ರಿಬ್ಯೂಷನ್ ಬರುತ್ತೆ ಅವ್ರಿಗೆ ನಡೆಸೋದಕ್ಕೆ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಒಂದು 80 ಬುದ್ಧ ವಿಹಾರಗಳಿದಾವೆ. ಅದು ಈಗಾಗಲೇ ನಾವು ಯಾರು ಬಾಬಾ ಸಾಹೇಬ್ರನ್ನ ಯಾರು ಒಪ್ಕೊಂಡಿದ್ರು, ಬೌದ್ಧ ಧರ್ಮನ ಯಾರು ಒಪ್ಕೊಂಡಿದ್ರು, ಇವರುಗಳು ಏನು ಎಜುಕೇಟೆಡ್ಸ್ ಏನಿದ್ದಾರೆ ಇವರುಗಳು ಕೈಯಿಂದ ದಾನ ಮಾಡಿ ನಾವು ಕಟ್ಟಿರೋದು ಅದನ್ನ. ಹಂಗಾಗಿ ಆ ಕಟ್ಟಿರೋದಕ್ಕೆ ಇವತ್ತು ಬೆಳಗಾಮಲ್ಲಿ ನಾನು ನೋಡಿದೆ ಮೊನ್ನೆ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ಪೊರೇಷನ್ ಅವರು. ಅಂಬೇಡ್ಕರ್ ನಗರದಲ್ಲಿ ಬೌದ್ಧ ವಿಹಾರಗಳಿದಾವೆ. ಈ ತರ ಕಾರ್ಪೊರೇಷನ್ಗಳಾದ್ರೂ ಮೇಂಟೈನ್ ಮಾಡಬೇಕು, ಇಲ್ಲ ಇವ್ರಿಗೆ ದುಡ್ಡು ಕೊಡಬೇಕು. ಬಹಳ ಇಂಪಾರ್ಟೆಂಟ್ ಆಗಿ ಸರ್ಕಾರದಿಂದ 6,000 ರೂಪಾಯಿ ಏನ್ ಕೊಡ್ತಾ ಇದ್ದಾರೆ ಅದನ್ನ ಕೂಡಲೇ ಅವ್ರಿಗೆ ಬೌದ್ಧ ಭಿಕ್ಕುಗಳಿಗೆ 6,000 ರೂಪಾಯಿ ಕೊಡಬೇಕು ಅಧ್ಯಕ್ಷರೇ. ಮತ್ತೆ ಅವ್ರ ಅಸ್ಟೆಂಟ್ಸ್ ಏನಿದ್ದಾರೆ ಅವ್ರಿಗೂ 5,000 ರೂಪಾಯಿ ಕೊಡಬೇಕು. ಯಾಕಂದ್ರೆ ಇವತ್ತು ಬುದ್ಧ ವಿಹಾರಗಳ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ನಾವು ಎಷ್ಟಂತ ಇದು ಮಾಡೋಕ್ಕಾಗುತ್ತೆ? ಯಾವಾಗಾದ್ರೂ ಹೋಗಿ ಇದನ್ನ ಒಂದು ಪ್ರಚಾರ ಮಾಡ್ಕೊಂಡು ಬದುಕುವಂತ ಒಂದು ಪರಿಸ್ಥಿತಿ ಬರಬಾರ್ದು. ಹಂಗಾಗಿ ಬೌದ್ಧ ಭಿಕ್ಕುಗಳು, ನಾನು ನಿನ್ನೆ ಇಬ್ಬರನ್ನ ಕೇಳಿದೆ, ಅವರು ಟೀಚಿಂಗ್ ಹೋಗಿ ಮಾಡ್ತಾ ಇದ್ದಾರೆ. ಬೌದ್ಧ ಭಿಕ್ಕುಗಳು ಆಗಿದ್ರೇನು ಜೀವನ ನಿರ್ವಹಣೆಗೆ ಟೀಚಿಂಗ್ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಅನ್ಯಾಯ. ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಬಹಳ ನೆಗ್ಲೆಕ್ಟ್ ಆಗಿರುವಂತ ಒಂದು ಏರಿಯಾ ಅಂತಂದ್ರೆ ಇದು ಬುದ್ಧ ವಿಹಾರಗಳು ಮತ್ತೆ ಬೌದ್ಧ ಧರ್ಮದಿಂದ. ಅಧ್ಯಕ್ಷರೇ, ರಾಜ್ಯದಲ್ಲಿರುವ ಬುದ್ಧ ವಿಹಾರಗಳಲ್ಲಿ ಸೇವೆ ಸಲ್ಲಿಸಿದಿರುವ ಬೌದ್ಧ ಭಿಕ್ಕುಗಳಿಗೆ ಮಾಸಿಕ ಸಂಭಾವನೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಡೋಣ ಸಭಾಧ್ಯಕ್ಷರೇ. ಸರ್ ಅಧ್ಯಕ್ಷರೇ, ಯಾವಾಗಿಂತ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲಾರಿಟಿ ಇರಲಿ. ಯಾಕಂದ್ರೆ ಕೊಡೋಣ ಅಂತ ಅಂದ್ಬಿಟ್ರೆ ಇಷ್ಟು ಸಕ್ಸೆಸ್ಫುಲ್ ಗವರ್ನಮೆಂಟ್ಸ್, ನಾಟ್ ಓನ್ಲಿ ದಿಸ್ ಗವರ್ನಮೆಂಟ್, ಸಕ್ಸೆಸ್ಫುಲ್ ಗವರ್ನಮೆಂಟ್ಸ್ ಯಾರು ಕೊಟ್ಟರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.